ಸ್ನೇಹಿತರೆ ನಮಸ್ಕಾರ. ಈ ದಿನ ಪ್ರಚಲಿತವಾಗಿರ್ತಕ್ಕಂಥ ವಿಷಯ 2025ರ ಒಂದು SSLC ಪರೀಕ್ಷೆಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಕನ್ನಡ ಭಾಷೆಯಲ್ಲಿ ಫೇಲ್ ಆಗಿದ್ದಾರೆ ಅನ್ನುವಂಥದ್ದು. ಇದು ಪತ್ರಿಕೆಗಳಲ್ಲಿ ಮತ್ತು ಇತರ ಮಾಧ್ಯಮಗಳಲ್ಲಿಯೂ ಸಹ ಇದು ಪ್ರಕಟವಾಗಿದೆ. ಇದು ಎಷ್ಟರ ಮಟ್ಟಿಗೆ ಇದ್ರ ಬಗ್ಗೆ ಏನು ಇದರ ವಿಶ್ಲೇಷಣೆಯನ್ನು ನಾವು ಮಾಡೋಣ ಬನ್ನಿ. ಮೊದಲಿಗೆ ಹೇಳಿರುವಂಥದ್ದೇನು ಅಂತ ಹೇಳಿದ್ರೆ 8.42 ಲಕ್ಷ ವಿದ್ಯಾರ್ಥಿಗಳಲ್ಲಿ 1,65,080 ವಿದ್ಯಾರ್ಥಿಗಳು ಕನ್ನಡ ಭಾಷೆಯಲ್ಲಿ ಫೇಲ್ ಆಗಿದ್ದಾರೆ ಅನ್ನುವಂಥದ್ದು. ಸೊ ಇಲ್ಲಿ ನಾವು ಈ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ನಾವು ಗಮನಿಸಿದರೆ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆಗಿದೆಯಾ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಯಾಕೆ ಅಂತ ಹೇಳಿದ್ರೆ 8.42 ಲಕ್ಷ ವಿದ್ಯಾರ್ಥಿಗಳು ಎಲ್ಲರನ್ನೂ ಸೇರಿಕೊಂಡು ಫ್ರೆಷರ್ಸ್ ಮತ್ತು ರಿಪೀಟರ್ಸ್ ಎಲ್ಲರನ್ನೂ ಸೇರಿಕೊಂಡಿರುವಂಥದ್ದು. ಇದರೊಳಗಡೆ 1,32,000 ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, 30,913 ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ, 1,992 ಥರ್ಡ್ ಲ್ಯಾಂಗ್ವೇಜ್ ಕನ್ನಡ. ಸೊ ಈ ರೀತಿಯಲ್ಲಿ ಒಂದು ಬ್ರೇಕಪ್ಪನ್ನು ಕೊಡಲಾಗಿದೆ. ಹೆಚ್ಚು ಕಡಿಮೆ ಈ ಸ್ಟ್ಯಾಟಿಸ್ಟಿಕ್ಸನ್ನು ನಾವು ಗಮನಿಸಿದರೆ 20% ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಕನ್ನಡದಲ್ಲಿ ಅನ್ನುವಂಥದ್ದು. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ಫಸ್ಟ್ ಲ್ಯಾಂಗ್ವೇಜಲ್ಲಿ ಕನ್ನಡವನ್ನು ತೆಗೆದುಕೊಂಡಿರ್ತಕ್ಕಂಥ ಎಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಅನ್ನುವಂತಹ ಸ್ಟ್ಯಾಟಿಸ್ಟಿಕ್ಸ್ ನಮಗೆಲ್ಲೂ ಸಿಗಲಿಲ್ಲ. ಅಂದರೆ ಇಲ್ಲಿ 1,32,175 ವಿದ್ಯಾರ್ಥಿಗಳು ಪ್ರಥಮ ಭಾಷೆ ಕನ್ನಡವನ್ನು ತೆಗೆದುಕೊಂಡು ಫೇಲ್ ಆಗಿದ್ದಾರೆ. ಅಂದರೆ ಎಷ್ಟು ವಿದ್ಯಾರ್ಥಿಗಳು ತೊಗೊಂಡಿದ್ರು ಈ ಒಂದು ಕನ್ನಡ ಪ್ರಥಮ ಭಾಷೆಯಾಗಿ, ಅದೇ ಥರ ದ್ವಿತೀಯ ಭಾಷೆ ಕನ್ನಡವಾಗಿ, ತೃತೀಯ ಭಾಷೆ ಕನ್ನಡವಾಗಿ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಮಗೆ ಸಿಗಲಿಲ್ಲ. ಅಂದರೆ ಇದರ ಬಗ್ಗೆ ಮಾತನಾಡಿರ್ತಕ್ಕಂಥ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸಹ ಈ ವಿವರಗಳನ್ನು ಕೊಟ್ಟಿಲ್ಲ. ಆದರೆ ಅವರು ಇಟ್ಕೊಂಡು ಮಾತಾಡಿರೋಂತಹ ಒಂದು ವಿಚಾರ ಏನಿದೆ ಅದು ಜನರಲ್ ಸ್ಟ್ಯಾಟಿಸ್ಟಿಕ್ಸ್ ಇದೆ. ನಿರ್ದಿಷ್ಟವಾಗಿರ್ತಕ್ಕಂಥ ಅಂಕಿಅಂಶಗಳು ಆ ಒಂದು ಪ್ರೆಸ್ ನೋಟಲ್ಲಿ ಇಲ್ಲ ಅನ್ನುವಂಥದ್ದು. ಈ ದೃಷ್ಟಿಯಿಂದ ನೋಡಿದಾಗ ಪ್ರಥಮ ಭಾಷೆ ಕನ್ನಡ, ದ್ವಿತೀಯ ಭಾಷೆ ಕನ್ನಡ, ತೃತೀಯ ಭಾಷೆ ಕನ್ನಡ ಎಷ್ಟು ವಿದ್ಯಾರ್ಥಿಗಳು ತೊಗೊಂಡಿದ್ರು, ಎಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ, ಆಗ ನಮಗೆ ಸರಿಯಾದ ಒಂದು ಮಾಹಿತಿ ಸಿಕ್ಕುತ್ತೆ ಅನ್ನುವಂಥದ್ದು. ಮತ್ತೆ ನಾವು ಬ್ರೇಕಪ್ ತೊಗೋಬೇಕು. ಸರ್ಕಾರಿ ಶಾಲೆಯಲ್ಲಿ ಎಷ್ಟು ಈ ಒಂದು ಫಲಿತಾಂಶ ಇದೆ, ಅನುದಾನಿತದಲ್ಲಿ ಎಷ್ಟಿದೆ, ಅನುದಾನ ರಹಿತದಲ್ಲಿ ಎಷ್ಟಿದೆ ಅನ್ನುವಂಥದ್ದು. ಈ ಒಂದು ಬ್ರೇಕಪ್ ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿದ್ರೆ, ಕಳೆದ ವರ್ಷದ SSLCಯ ಒಂದು ಫಲಿತಾಂಶದ ವಿಶ್ಲೇಷಣೆ ನಾವು ಮಾಡಿದ್ರೆ ಸರ್ಕಾರಿ ಶಾಲೆಗಳಲ್ಲಿ 62.7% ಫಲಿತಾಂಶ ಬಂದಿದೆ, ಅನುದಾನಿತದಲ್ಲಿ 58.97 ಬಂದಿದೆ, ಅನುದಾನ ರಹಿತದಲ್ಲಿ 75.59% ಬಂದಿದೆ, 66.14 ಒಟ್ಟಾರೆ ಫಲಿತಾಂಶ. ಅಂದರೆ ಸರ್ಕಾರಿ ಮತ್ತು ಅನುದಾನಿತದಲ್ಲಿ ಬಹಳ ಕಡಿಮೆ ಇದೆ. ಕನ್ನಡ ಮಾಧ್ಯಮ ತೆಗೆದುಕೊಳ್ತಕ್ಕಂಥ ಮತ್ತು ಕನ್ನಡವನ್ನು ಒಂದು ಪ್ರಥಮ ಭಾಷೆಯಾಗಿ ಓದ್ತಕ್ಕಂಥವರು ಹೆಚ್ಚಿರ್ತಕ್ಕಂಥದ್ದು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ, ಅದು ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ. ಹೆಚ್ಚಾನೆಚ್ಚು ಅನುದಾನ ರಹಿತ ಶಾಲೆಗಳಲ್ಲಿ ಈ ಒಂದು ಇಂಗ್ಲೀಷನ್ನು ಅವರು ಪ್ರಥಮ ಭಾಷೆ ತಗೊಳ್ತಾರೆ ಅಥವಾ ಬೇರೆ ಇನ್ಯಾವುದಾದ್ರೂ ಒಂದು ಪ್ರಥಮ ಭಾಷೆನ ತಗೊಳ್ತಾರೆ. ಈ ದೃಷ್ಟಿಯಿಂದ ನೋಡಿದಾಗ ಈ ಸ್ಟ್ಯಾಟಿಸ್ಟಿಕ್ಸ್ ಬಹಳ ಮುಖ್ಯವಾಗುತ್ತೆ. ಈ ಅಂಕಿಅಂಶ ಇಟ್ಕೊಂಡು ನಾವು ಮಾತನಾಡಬೇಕಾಗತ್ತೆ. ಈ ಮಾಹಿತಿಯನ್ನು ನನಗೆ ಕೊಟ್ಟರೆ ಇದನ್ನು ವಿಶ್ಲೇಷಣೆಯನ್ನು ಜಿಲ್ಲಾವಾರು ಮಾಡಿ ಸರ್ಕಾರಿ ಶಾಲೆಗಳಲ್ಲಿ ಯಾವ ರೀತಿಯಲ್ಲಿದೆ, ಅನುದಾನಿತದಲ್ಲಿ ಎಷ್ಟಿದೆ, ಅನುದಾನ ರಹಿತದಲ್ಲಿ ಎಷ್ಟಿದೆ. ನನ್ನ ಪ್ರಕಾರ ಅನುದಾನ ರಹಿತದಲ್ಲಿ ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಓದ್ತಕ್ಕಂಥವರ ಸಂಖ್ಯೆ ಬಹಳ ಕಮ್ಮಿ ಇದೆ. ಸೊ ಈ ದೃಷ್ಟಿಯಿಂದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಕಲಿತಕ್ಕಂಥ ಹೆಚ್ಚು ವಿದ್ಯಾರ್ಥಿಗಳು ಅವರ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆ ಏನಿದೆ ಅದು ಕಡಿಮೆ ಇರುವಂಥದ್ದು ಏನಿದೆ, ಅಂದರೆ ಕೆಳ ವರ್ಗದ ಮಕ್ಕಳು ಏನಿದ್ದಾರೆ, ಲೋಯರ್ ಸೋಷಿಯೋ ಎಕನಾಮಿಕ್ ಸ್ಟ್ರಾಟಾದಿಂದ ಬಂದಿರತಕ್ಕಂಥ ಮಕ್ಕಳು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಓದ್ತಾ ಇರೋದ್ರಿಂದ ಹೆಚ್ಚು ಪರ್ಸೆಂಟೇಜನ್ನು ನಾವು ಗಮನಿಸಿದರೆ ಅಲ್ಲಿ ಅವ್ರಿಗೆ ಪೋಷಕರ ಬೆಂಬಲ ಕಡಿಮೆ ಇರುತ್ತೆ. ಜೊತೆಗೆ ಅಲ್ಲಿಯ ಒಂದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು, ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯ ಇಲ್ಲ ಅಂತ ಹೇಳ್ತಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಗೆ ಸಂಪೂರ್ಣವಾಗಿ ಶಿಕ್ಷಕರು ಪ್ರತಿಭಾವಂತರು ಮತ್ತು ಮೆರಿಟಿಂದ ಆಯ್ಕೆ ಮಾಡಿರ್ತಕ್ಕಂಥ ಶಿಕ್ಷಕರು ಇದ್ದಾಗ್ಯೂ ಸಹ ಅಲ್ಲಿಯ ವರ್ಕಿಂಗ್ ಕಂಡೀಷನ್ಸ್ ಏನಿದೆ ಅದು ಸಹ ಭಿನ್ನವಾಗುತ್ತೆ ಅನ್ನುವಂಥದ್ದು. ಇದು ಒಂದನ್ನು ನಾವು ಗಮನಿಸಬೇಕಾಗತ್ತೆ. ಎರಡನೇದು ನಾವು ಗಮನಿಸಬೇಕಾಗಿರುವಂಥದ್ದು ಈ ಒಂದು ಪ್ರೆಸ್ ನೋಟಲ್ಲಿರುವಂಥದ್ದು ಮೈಸೂರಿನಲ್ಲಿ 68% ಇದೆ ಮತ್ತು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿಗಳಲ್ಲಿ 90% ಇದೆ. ಮೈಸೂರು ಜಿಲ್ಲೆಯಲ್ಲಿ ಮಾತೃಭಾಷೆಯನ್ನು ಮಾತನಾಡ್ತಕ್ಕಂಥವರು ಕನ್ನಡವನ್ನು ಮಾತನಾಡ್ತಕ್ಕಂಥವರೇ
ಕನ್ನಡ ಮಾತೃಭಾಷೆಯಲ್ಲಿರ್ತಕ್ಕಂಥವರೇ ಹೆಚ್ಚಿದ್ದಾರೆ, ಅಲ್ಲಿ ಯಾಕೆ ಕಮ್ಮಿ ಬಂದಿದೆ ಅನ್ನುವಂಥ ಪ್ರಶ್ನೆ ಅಲ್ಲಿ ಬಂದಿದೆ. ಆದರೆ ಈ ಒಂದು ಅಂಕಿಅಂಶನೂ ಸಹ ಅದು ನಿಖರವಾದ ಅಂಕಿಅಂಶ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಈ 68% ಅಂತ ನಾವು ಏನು ಅಲ್ಲಿ ಉಲ್ಲೇಖ ಮಾಡಿರೋಂಥದ್ದು ಅದು ಒಟ್ಟಾರೆ ಪರ್ಸೆಂಟೇಜ್. ಅದು ಅಂದರೆ ರ್ಯಾಂಕಿಂಗನ್ನು ಏನು ಕೊಟ್ಟಿದ್ದಾರೆ ಅದರೊಳಗಡೆ ಮೈಸೂರು ಮಧ್ಯದಲ್ಲಿ ಬರ್ತಾ ಇದೆ. ಮೈಸೂರು ಜಿಲ್ಲೆ ಟಾಪ್ ಡಿಸ್ಟ್ರಿಕ್ಟ್ಸ್ ಏನಿದೆ, ಈ 3 ಡಿಸ್ಟ್ರಿಕ್ಟ್ಸ್ ಏನಿದೆ, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಮೊದಲ 3 ಸ್ಥಾನದಲ್ಲಿದ್ದಾವೆ. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಈ 3 ಜಿಲ್ಲೆಗಳು ಈಗಾಗಲೇ ಒಳ್ಳೆಯ ಸಾಧನೆಯನ್ನು ಅವ್ರು ಮಾಡ್ತಿರೋದ್ರಿಂದ ಅಲ್ಲಿಯ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಸಾಂಸ್ಕೃತಿಕವಾಗಿರುವಂತಹ ಪರಿಸರಗಳು ಭಿನ್ನ, ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಪರಿಸರಗಳು ಆ ಒಂದು ಜಿಲ್ಲೆಗಳಲ್ಲಿ ಭಿನ್ನ. ಈಗಾಗಲೇ ಅವರು ಶೈಕ್ಷಣಿಕವಾಗಿ ಮೇಲಿರ್ತಕ್ಕಂಥ ಜಿಲ್ಲೆಗಳು. ಅಲ್ಲಿ ಇತರ ಭಾಷೆಗಳು ಅಲ್ಲಿದ್ದರೂ ಸಹ ಅಲ್ಲಿಯ ಒಂದು ಹಿನ್ನೆಲೆಯಿಂದ ಆ ಒಂದು ಕನ್ನಡದಲ್ಲಿ ಅಥವಾ ಒಟ್ಟಾರೆಯಾಗಿ ಸಾಧನೆ ಅವ್ರು ಮಾಡಿರೋದ್ರಿಂದ ಅಲ್ಲಿ ಕನ್ನಡದಲ್ಲಿ ಯಾವ ರೀತಿ ಸಾಧನೆ ಆಗಿದೆ ಅನ್ನೋಂಥ ಸ್ಟ್ಯಾಟಿಸ್ಟಿಕ್ಸ್ ನಮ್ಮ ಹತ್ರ ಇಲ್ಲ. ಆದ್ದರಿಂದ ಸರಿಯಾದ ಅಂಕಿ ಅಂಶಗಳನ್ನು ಇಟ್ಕೊಂಡು ನಾವು ಪರಿಶೀಲನೆಯನ್ನು ಮಾಡಬೇಕಾಗಿದೆ ಅನ್ನುವಂಥದ್ದು ನನ್ನ ವಿನಮ್ರವಾಗಿರ್ತಕ್ಕಂಥ ಒಂದು ಮನವಿ ಸ್ನೇಹಿತರೆ. 3ನೇ ಅಂಶ ಏನು ಅಂತ ಹೇಳಿದ್ರೆ, ನಾವು ನಲಿಕಲಿಯನ್ನು ನಾವು 2009-10ರಲ್ಲಿ ಇಡೀ ರಾಜ್ಯಾದ್ಯಂತ ವಿಸ್ತರಿಸಿದ್ದೀವಿ ನಾವು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ. ಈಗ ಅನೇಕ ಶಿಕ್ಷಕರ ಒಂದು ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ನಲಿಕಲಿ ಪದ್ಧತಿಯಲ್ಲಿ ಸ್ವರಗಳನ್ನು ಮೊದಲು ಕಲಿಸ್ದಲೇ ಅ ಅ ಆ ಇ ಈ ರೀತಿಯ ಸ್ವರಭಾರಯುಕ್ತವಾಗಿರುವಂಥದ್ದೇನಿದೆ, ನಾನು ಭಾಷಾ ತಜ್ಞ ಅಲ್ಲ, ನನಗೆ ಹೆಚ್ಚು ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಶಿಕ್ಷಕರು ಹೇಳುವಂಥದ್ದು ಈ ರೀತಿ ಇಲ್ಲದೇ ಇರೋದರಿಂದ, ಕಲಿಸದೇ ಇರೋದ್ರಿಂದ, ರಗಸದಿಂದ ಶುರು ಮಾಡೋದ್ರಿಂದ ಅಲ್ಲಿ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕಲಿಕೆ ಆಗ್ತಾ ಇಲ್ಲ ಕನ್ನಡದಲ್ಲಿ ಅನ್ನುವಂಥದ್ದು. ಯಾಕಂದರೆ 2009-10 ಅಂದರೆ ಈಗಾಗಲೇ 10ನೇ ಕ್ಲಾಸ್ ಮುಗಿಸಿರತಕ್ಕಂಥ 3-4 ಬ್ಯಾಚ್ಗಳಿಗಾಗಲೇ ಹೋಗಿದೆ. ನನ್ನ ಮನವಿ ಏನು ಅಂತ ಹೇಳಿದ್ರೆ, ಅಲ್ಲಿಂದಲೂ ಸಹ ನಾವು ಅದಕ್ಕಿಂತ ಹಿಂದೆ, ನಲಿಕಲಿಗಿಂತ ಹಿಂದೆ ಕನ್ನಡದಲ್ಲಿ, ಕನ್ನಡ ಭಾಷೆಯಲ್ಲಿ ಯಾವ ರೀತಿಯಲ್ಲಿ ಉತ್ತೀರ್ಣತೆಯ ಪ್ರಮಾಣ ಇತ್ತು ಅನ್ನುವಂಥದ್ದನ್ನು ನಾವು ಅಬ್ಸರ್ವ್ ಮಾಡಬಹುದಾಗುತ್ತೆ. ಅದು ನಲಿಕಲಿಯನ್ನು ಅಳವಡಿಸಿದ ಮೇಲೆ ಕನ್ನಡ ಭಾಷೆಯ, ಅಂದರೆ ಅಲ್ಲಿ ನಾವು ನೋಡಬೇಕಾದ್ರೆ ಒಟ್ಟಾರೆ ಫಲಿತಾಂಶ ಇಟ್ಕೊಂಡ್ರೆ ಗೊತ್ತಾಗಲ್ಲ. ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆಯಲ್ಲಿ ತೊಗೊಂಡ್ರವರಷ್ಟನ್ನು ಪರೀಕ್ಷೆಯನ್ನು ಉತ್ತೀರ್ಣ ಆಗಿರೋರಷ್ಟನ್ನು ಪರ್ಸೆಂಟೇಜ್ ಎಷ್ಟು, ಶೇಕಡವಾರು, ಇದನ್ನು ಗಮನಿಸಿದಾಗ ನಲಿಕಲಿಗಿಂತ ಹಿಂದೆ ಮತ್ತು ನಲಿಕಲಿ ಆದಮೇಲೆ ಓವರ್ ದ ಪೀರಿಯಡ್ ಆಫ್ ಇಯರ್ಸ್ ಅದನ್ನು ಗಮನಿಸಿದಾಗ ಏನಾದರೂ ನಮಗೆ ಸಿಕ್ಕತ್ತಾ ವಿಶ್ಲೇಷಣೆಯಲ್ಲಿ ಅನ್ನುವಂಥದ್ದು ಇನ್ನೊಂದು ನನ್ನ ಒಂದು ವಿಚಾರ. ಸೊ ಈ ದೃಷ್ಟಿಯಿಂದ ನೋಡಿದಾಗ ಈ ಕನ್ನಡ ಭಾಷೆಯಲ್ಲಿ ಸರಿಯಾಗಿ ಕಲಿತಾ ಇಲ್ಲ ಅನ್ನುವಂಥದ್ದು ಬಹಳ ಪ್ರಮುಖವಾದ ವಿಷಯ. ಅಲ್ಲಿ ನಾವು ಕನ್ನಡ ಭಾಷೆ ಸರಿಯಾಗಿ ಬರ್ತಿಲ್ಲ ಅಂತ ಹೇಳಿದ್ರೆ ಮಕ್ಕಳು ಕನ್ನಡ ಮಾಧ್ಯಮವನ್ನು ಭಾಷೆಯಾಗಿ, ಕನ್ನಡ ಮಾಧ್ಯಮವನ್ನು ತೆಗೆದುಕೊಂಡು ಕಲಿತಿರ್ತಕ್ಕಂಥ ಮಕ್ಕಳೇನಿದ್ದಾರೆ ಅವರು ವಿಜ್ಞಾನದಲ್ಲಿ ಹಿಂದುಳಿತಾರೆ, ಬೇರೆ ಬೇರೆ ಎಲ್ಲ ಒಂದು ವಿಷಯಗಳಲ್ಲಿಯೂ ಸಹ ಅವರು ಹಿಂದುಳಿತಾರೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಸರಿಯಾದ ವಿಶ್ಲೇಷಣೆಯನ್ನು ನಡೆಸಿ ನಾವು ಇದೊಂದು ಸಾಮಾನ್ಯವಾದ ಹಿನ್ನಡೆನೋ, ಅಂದರೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿರ್ತಕ್ಕಂಥ ಸಾಮಾನ್ಯವಾದ ಹಿನ್ನಡೆಗೆ ಇದು ಕಾರಣನೋ ಅನ್ನುವಂಥದ್ದನ್ನು ನಾವು ಬದಿಗಿಡಬೇಕಾಗತ್ತೆ. ಜನರಲ್ ಆಗಿ ಇದೊಂದು ಶೈಕ್ಷಣಿಕ ಗುಣಮಟ್ಟದ ಪ್ರಶ್ನೆನಾ ಅನ್ನುವಂಥದ್ದು ಒಂದು. ಎರಡನೇದು, ಕನ್ನಡದ್ದೇ ಇದು ಸಮಸ್ಯೆನಾ? ಈ 2 ಅಂಶಗಳನ್ನು ನಾವು ತುಲನೆ ಮಾಡಿ ನೋಡಬೇಕು. ಜೊತೆಗೆ ಇದನ್ನು ಕಂಡುಕೊಂಡಾಗ ಇದ್ರ ಪಾತ್ರ ಎಷ್ಟು, ಜನರಲ್ಲಾಗಿ ಸಾಮಾನ್ಯವಾಗಿ ಶೈಕ್ಷಣಿಕ ಗುಣಮಟ್ಟದ ಒಂದು, ಯಾಕೆಂದರೆ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಹೆಚ್ಚು ಪರ್ಸೆಂಟೇಜ್ ಬರ್ತಾ ಇಲ್ಲ ಅಂತಂದಾಗ ಯಾಕೆ, ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ಶೈಕ್ಷಣಿಕ ಗುಣಮಟ್ಟವನ್ನು ಈ ಪರ್ಸೆಂಟೇಜ್ಗಳಲ್ಲಿ ಅಳೆಯೋದೇ ತಪ್ಪಾಗತ್ತೆ. ಅದು ಇನ್ನೊಂದು ಚರ್ಚೆ. ಯಾಕಂದರೆ ಅಲ್ಲಿ ಅನುದಾನ ರಹಿತ ಶಾಲೆಗಳಲ್ಲಿ ಒಂದು ಏನೋ ಹೆಚ್ಚು ಬೋಧನಾ ಮತ್ತು ಕಲಿಕಾ ಚಟುವಟಿಕೆಗಳಿಗೆ ಹೆಚ್ಚು ಅವಕಾಶ ಇದೆಯಾ? ಯಾಕಂದರೆ ಅಲ್ಲಿ ಬೇರೆ ಬೇರೆ ಒಂದು ಏನಂದರೆ ಮಧ್ಯಪ್ರವೇಶ ಮಾಡುವಂಥದ್ದೇನಿದೆ, ಆ ಶಿಕ್ಷಕರಿಗೆ ಕಾರ್ಯನಿರ್ವಹಣೆಗೆ ಅನುಕೂಲ ಅನಾನುಕೂಲ ತರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಕೀಮ್ಗಳಲ್ಲಿ ಇಲ್ಲದೇ ಇರೋದ್ರಿಂದ ಅಲ್ಲಿ ಆ ಥರ ಇದೆಯೋ, ಅಥವಾ ಹೆಚ್ಚು ಕಂಠಪಾಠದ ಮೂಲಕ ಅಲ್ಲಾಗ್ತಾ ಇದೆಯೋ? ಈ ರೀತಿ ಒಂದು ಹೋಲಿಕೆಯ ಸರ್ಕಾರಿ ಶಾಲೆಗಳ ಸ್ಥಿತಿ, ಅನುದಾನಿತದ್ದು ಮತ್ತು ಅನುದಾನ ರಹಿತ ಶಾಲೆಗಳ ಸ್ಥಿತಿಗತಿಗಳು ಹೇಗಿದ್ದಾವೆ, ಜೊತೆಗೆ ಮತ್ತು ಅಲ್ಲಿಯ ಒಂದು ಪರಿಸ್ಥಿತಿಗಳು ಹೇಗಿದ್ದಾವೆ, ಕಲಿಸುವ ಕ್ರಮ ಹೇಗಿದೆ ಮತ್ತು ಇದರಲ್ಲಿ ಗುಣಮಟ್ಟ ಹೇಗಿದೆ, ಇದರಲ್ಲಿ ಕನ್ನಡ ಭಾಷೆಯ ಒಂದು ಗುಣಮಟ್ಟ ಹೇಗಿದೆ ಕಲಿಸ್ತಕ್ಕಂಥದ್ದು, ಯಾಕೆ ಈ ಕನ್ನಡ ಭಾಷೆಯ ಗುಣಮಟ್ಟವನ್ನು ತುಂಬ ಪ್ರಮುಖವಾಗಿ ನಾವು ತೆಗೆದುಕೊಳ್ಬೇಕಾಗತ್ತೆ.
ಆ ದೃಷ್ಟಿಯಿಂದ ನೋಡಿದಾಗ ನ ಭಾಷಾ ತಜ್ಞರು ಏನು ಹೇಳ್ತಾರೆ ಅನ್ನೋದನ್ನು ನಾವು ಕೇಳಿಸ್ಕೊಂಡ್ರೆ ಕನ್ನಡ ಭಾಷೆಯನ್ನು ಕಲಿಸ್ಲಿಕ್ಕೆ ಅದನ್ನು ಒಂದು ಭಾಷೆಯಾಗಿ ಇತರ ಒಂದು ವಿಷಯಗಳನ್ನ ಹೆಂಗೆ ಕಲಿಸ್ತೀವಿ ನಾವು, ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ, ಆ ಥರ ಕನ್ನಡವನ್ನು ಕಲಿಸ್ಲಿಕ್ಕಾಗಲ್ಲ. ಪ್ರಾಥಮಿಕ ಹಂತದಿಂದ ಪೂರ್ವ ಪ್ರಾಥಮಿಕ ಹಂತದಿಂದ ಭಾಷೆಯನ್ನು ಕಲಿಸ್ಲಿಕ್ಕೆ, ಯಾಕಂದರೆ ಕನ್ನಡ ನಾಡಿನ ಮಕ್ಕಳು ಆ ಒಂದು ಸಾಮಾಜಿಕ ಸಾಂಸ್ಕೃತಿಕವಾದ ಹಿನ್ನೆಲೆಯಿಂದ ಅವರು ಬರೋದ್ರಿಂದ, ಅವರು ಕನ್ನಡ ಭಾಷೆಯ ಜೊತೆಗೇ ಅವರು ತರಗತಿಗಳಿಗೆ ಬರೋದ್ರಿಂದ ಅವ್ರಿಗೆ ಮಾತನಾಡುವಂಥದ್ದು, ಸಂಭಾಷಣೆ ಮಾಡುವಂಥದ್ದು, ಅದರ ಜೊತೆಗೆ ಅವ್ರಿಗೆ ಒಂದು ಭಾಷೆಯನ್ನು ಕಲಿಸುವ ಒಂದು ವಿಧಾನ ಏನಿದೆ, ಅಂದರೆ ಅವ್ರಿಗೆ ಮೌಖಿಕ ಭಾಷೆ ಕಲಿಸೋದ್ರ ಜೊತೆಗೆ ಲಿಖಿತ ಭಾಷೆಯನ್ನು ಕಲಿಸ್ಬೇಕಾದ್ರೆ, ಅಂದರೆ ಬರವಣಿಗೆಯನ್ನು ಕಲಿಸುವಂಥ ಕ್ರಮಗಳೇನಿದೆ, ಇದನ್ನು ಭಾಷಾ ತಜ್ಞರ ಜೊತೆಗೆ ಹೆಚ್ಚು ಚರ್ಚೆ ಮಾಡಿ ಈ ಎಲ್ಲ ಹಿನ್ನೆಲೆಗಳಲ್ಲಿ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಗಳ ಪರಿಸ್ಥಿತಿಗಳನ್ನು ಗಮನಿಸ್ಕೊಂಡು ನಾವೊಂದು ಒಟ್ಟಾರೆಯಾಗಿರ್ತಕ್ಕಂಥ ಒಂದು ಚಿತ್ರಣವನ್ನು ಕಟ್ಕೋಬಹುದು. ಒಟ್ಟಾರೆಯಾಗಿರ್ತಕ್ಕಂಥ ಒಂದು ನಿಲುವಿಗೆ ನಾವು ಬರಲಿಕ್ಕೆ ಇಲ್ಲಿ ಇದಮಿತ್ತಮ್ ಅಂತ ನಾವು ಹೀಗೆ ಅಂತ ಹೇಳೋಕ್ಕಾಗದೆ ಹೋದ್ರೂ ವಿಶ್ಲೇಷಣೆಯನ್ನು ಮಾಡಿಕೊಂಡಾಗ ಒಂದಷ್ಟು ಹೊಳಹುಗಳು ಸಿಗ್ತವೆ. ಈ ಹೊಳಹುಗಳನ್ನು ಇಟ್ಕೊಂಡು ನಾವು ಮುಂದಿನ ವರ್ಷಗಳಲ್ಲಿ ನಮ್ಮ ಒಂದು ಕನ್ನಡ ಭಾಷೆಯ ಮತ್ತು ಇತರ ಒಂದು ವಿಷಯಗಳ ಒಟ್ಟಾರೆ ಶೈಕ್ಷಣಿಕ ಒಂದು ಗುಣಮಟ್ಟವನ್ನು ವಿಸ್ತರಿಸಲಿಕ್ಕೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥದ್ದನ್ನು ನಾವು ಪರಿಶೀಲನೆ ಮಾಡುವಂಥದ್ದು ಮತ್ತು ವಿಮರ್ಶೆ ಮಾಡುವಂಥದ್ದು, ಚಿಂತನೆ ಮಾಡುವಂಥದ್ದು ಬಹಳ ಜರೂರಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಹ ಸಕ್ರಿಯರಾಗಬೇಕಾಗಿದೆ ಮತ್ತು ಈ ಒಂದು ನಿಟ್ಟಿನಲ್ಲಿ ಹೆಚ್ಚು ಚರ್ಚೆಗಳು, ಸಂವಾದಗಳು ಆಗಬೇಕು ಮತ್ತು ಪಾಲಿಸಿ ಲೆವೆಲಲ್ಲಿ, ಸರ್ಕಾರದ ಲೆವೆಲಲ್ಲಿ ಮತ್ತು ಕಾರ್ಯನೀತಿಯನ್ನು ರೂಪಿಸ್ತಕ್ಕಂಥ ಹಂತಗಳಲ್ಲಿ, ಬೇರೆ ಬೇರೆ ಹಂತಗಳಲ್ಲಿ ಈ ಚರ್ಚೆಗಳನ್ನು ನಡೆದು ಇದಕ್ಕೊಂದು ನಿರ್ದಿಷ್ಟ ರೂಪವನ್ನು ಸಿಗೋದಾದರೆ ನಿಜಕ್ಕೂ ನಮ್ಮ ಕನ್ನಡ ನಾಡಿನ ಒಂದು ಕನ್ನಡ ಭಾಷಾ ಕಲಿಕೆಗೂ ಸಹ ಸಹಾಯ ಆಗುತ್ತೆ, ಜೊತೆಗೆ ಶೈಕ್ಷಣಿಕ ಗುಣಮಟ್ಟವೂ ಸಹ ಹೆಚ್ಚುತ್ತೆ. ಇದರಿಂದ ನಮ್ಮ ಕನ್ನಡ ನಾಡನ್ನು ಸದೃಢವಾಗಿ ಕಟ್ಟಲಿಕ್ಕೂ ಸಹ ಸಹಾಯಕ ಆಗುತ್ತೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ನಿಲುವೇನು? ನೀವೊಬ್ಬ ಭಾಷಾ ತಜ್ಞರಾಗಿದ್ದರೆ, ಭಾಷಾ ಶಿಕ್ಷಕರಾಗಿದ್ದರೆ, ಶಿಕ್ಷಕರಾಗಿದ್ದರೆ, ಶೈಕ್ಷಣಿಕ ಚಿಂತಕರಾಗಿದ್ದರೆ ಇದರ ಬಗ್ಗೆ ನಿಮ್ಮ ನಿಲುವುಗಳೇನು? ಇದನ್ನು ಕಾಮೆಂಟ್ ಬಾಕ್ಸಲ್ಲಿ ನೀವು ಹಾಕ್ಬೋದು. ಇದು ಹೆಚ್ಚು ನಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರಿಗೂ ತಲುಪಿದರೆ, ಶಿಕ್ಷಕರಿಗೂ ಮತ್ತು ಪಾಲಿಸಿ ಮೇಕರ್ಸ್ಗೆ ತಲುಪಿದರೆ ಇದರಿಂದ ಒಂದಷ್ಟು ಚಿಂತನೆಗಳು ಆದರೆ ನಿಜಕ್ಕೂ ನಮ್ಮ ಕನ್ನಡ ನಾಡಿನ ಮಕ್ಕಳಿಗೆ ಸಹಾಯಕ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಪ್ರಚಲಿತ ವಿಷಯಕ್ಕಾಗಿ ನಿರೀಕ್ಷೆ ಮಾಡಿ. ನಮಸ್ಕಾರ.